ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಹೆಸರಿದ್ದಾರೆ, ಪ್ರತಿಯೊಬ್ಬ ಹಾಡಿರೋರು ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ಒಂದು ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ. ಆ್ಯಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಇವತ್ತು ಯಾರು ಬಂದಿಲ್ಲ. ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇದೊಂದು ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಆ್ಯಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ. ಗೌರವ್ ಮಾಸ್ಟ್ರು ಇಲ್ಲೇ ಇದ್ದಾರೆ. ಗೌರವ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿತ್ತು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕ ಕಲಿಸಿ ಆನ್ ಫೀಲ್ಡಿಗೆ ಕರ್ಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ. ಪ್ರತಿಯೊಬ್ಬರಿಗೂ ನಿರ್ಮಾಪಕರಿಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ಗೆ ಏನು ಹೇಳಕ್ಕೆ ಕಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯಿತು ಅಂತಂದ್ರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳಿದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟರ್ 3 ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಈಗೇನು ಹೀರೋಯಿನ್ನು ಆ್ಯಂಡ್ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಜೈ ಓಂ ನಮಃ ಶಿವಾಯ್. ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಇಲ್ಲ ನನ್ನ ನಮಸ್ಕಾರಗಳು, ಮತ್ತು ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಂ ಸಾಂಗ್ಸು ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಂಸ್ಕೃತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತು ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ 1 ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಭಾರ್ಗವ್ ಜಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹೆಂಗೆ ನ್ಯೂ ಕಮ್ಮರ್ಸು ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಆಪ್ರೇಟ್ ಮಾಡಿದ್ರು. ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವನವಾಸ. ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿನಿಮಾ ತಂಡದ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೊದಲನೇದಾಗಿ ಓಂ ಶಿವಂ ಸಿನಿಮಾಗೆ ಶುಭಾಶಯಗಳು. ಹಾಡುಗಳನ್ನ ನೋಡಿದ್ವಿ, ಎಲ್ಲ ಹಾಡುಗಳು ಮಧುರವಾಗಿದ್ದಾವೆ, ಫುಡ್ ಟ್ಯಾಪಿಂಗ್ ಆಗಿದೆ, ಒಳ್ಳೆ ಲಿರಿಕ್ ಇದೆ. ಮೋಟಿ ಸರ್, ವಾಲ್ಯೂಮ್ ಸ್ವಲ್ಪ ರೈಸ್ ಮಾಡಿ ಪ್ಲೀಸ್. ಹೇಳಿ ಸರ್. ನಾನು ನಿರ್ದೇಶಕರಾದ ಸಾಂಗ್ ಬಿಡುಗಡೆ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು? ಥ್ಯಾಂಕ್ ಯು. ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಲಿರಿಕ್ಸ್ ರೈಟರ್ಸ್, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೂ, ನಮ್ಮ ಕವಿ ಸರ್, ತುಂಬ ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್, ನನ್ನ ಡೈರೆಕ್ಟರ್
ಆ್ಯಕ್ಚುಲಿ ಶಿವಮ್ ಸಾಂಗು ಪ್ಲ್ಯಾನ್ನಲ್ಲಿ ಇದ್ದಿಲ್ಲ ನಮಗೆ. ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ, ಸರ್ ಇದೊಂದು ಶಿವಮ್ ಸಾಂಗ್ ಮಾಡೋಣ, ಸ್ಯಾನ್ಸ್ಕ್ರಿಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು. ಸರಿ, ಅದು ತುಂಬ ಅದ್ಭುತವಾಗಿ ಬಂದಿದೆ. ಅದು ನಮಗೆ ಖುಷಿಯಾಗಿತ್ತು ಅದು ಸಾಂಗ್ ಕೇಳುವಾಗ. ದಯವಿಟ್ಟು ನಮ್ಮ ಹಾಡುಗಳನ್ನು, ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಧನ್ಯವಾದಗಳು. ಅವ್ರನ್ನ ಭಾಳ ಹಿಂದಿಂದ ನೋಡ್ತಾ ಇದ್ದೀನಿ. ಭಾಳ ಉತ್ಸಾಹ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು. ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಹೊಸ ಹೀರೋ, ಹೊಸ ಹೀರೋಯಿನು ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ. ಜೊತೆಗೆ ವಿಜಯ್ ಆಡ್ಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯೋಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ನಮಗೆ ತೃಪ್ತಿ ಆಗಬೇಕು. ಬರೆದವ್ರಿಗೆ ಕೆಲವರು ನಾನು ಬರ್ದ ಆಹಾ ಅನಿಸ್ಬೇಕು. ಆ ಥರದ ಕೆಲವು ಲೈನ್ಗಳನ್ನ ನನಗೆ ಬರೆಯೋಕ್ಕೆ ಸಾಧ್ಯ ಆಯಿತು. ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಗುಟ್ಟಿ ನಿನ್ನೆ ನೋಡ್ತಿದ್ದೆ, ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬರ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಲ್ಲೂ ಒಂದೇ ಮನವಿ, ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದರೆ, ಯಾವುದಾದ್ರೂ ಸಿನಿಮಾವನ್ನು ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲಿನ ಥರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದರೂ 100 ದಿನ ಅಂತ ಅಂದರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡಬೇಕು ಅಂತಿದ್ರೆ, ಅಥವಾ ಯಾವುದೇ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ, ಮೊದಲ 3 ದಿನದಲ್ಲೇ ಹೋಗಿ. ಮೊದಲ 3 ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ 4ನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೆ. ನೀವು ಮೊದಲ 3 ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ, ಹೆಚ್ಚು ಕಡಿಮೆ ಈಗ ತುಂಬಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ. ಮೊದಲ 3 ದಿನ ನೀವು ಸಿನಿಮಾ ನೋಡಿದ್ರೆ 4ನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ. 4ನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ತುಂಬಾ ಈಸಿ ಈಗ ಸಿನಿಮಾನ ಗೆಲ್ಸೋದು. ವಿಜಯ್ ಅವರ ಅಥವಾ ಅಲ್ವಿನ್ ಅವರ ಫ್ರೆಂಡ್ಸು, ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು, ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರನ್ನೂ ಕರ್ಕೊಂಡು ಮೊದಲ 3 ದಿನದೊಳಗೆ ಸಿನಿಮಾ ನೋಡಿ. ಇದೊಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ. ಆ ಮೂಲಕ ಸಿನಿಮಾವನ್ನು ಗೆಲ್ಲಿಸ್ಬೋದು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒಂದು ಸೆಕೆಂಡ್ ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಹಾಗೆ ಒಂದು ಸಣ್ಣ ಆನರ್ ಅನ್ನ ತಾವು ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಕೃಷ್ಣ ಸರ್ ಮತ್ತು ಆಲ್ವಿನ್ ಅವರ ಜೊತೆ ಆಗಬೇಕು. ಓಂ ಶಿವ ನಿರ್ಮಾಪಕ ಕೃಷ್ಣ ಅವರು ಮತ್ತು ಆಲ್ವಿನ್ ಡೈರೆಕ್ಟರ್ ನನ್ನ ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ. ಡೈರೆಕ್ಟರ್ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರದೆ ಮಾಡಿ ಅಂತೇಳಿ ನನಗೆ ಬೆನ್ನಿಂದೆ ಇದ್ದರು. ಸೊ ಅವರು ಯಾವಾಗೂ ಇದೇ ಥರ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ. ಸೊ ಭಾರ್ಗವ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಇತ್ತು, ಏನಪ್ಪ ಇದು ಮಾಸ್ಟರ್ ಜೊತೆ ಮಾಡೋದು ನಾನು ಅಂತ. ಆಮೇಲೆ ಹೊತ್ಕೊಂಡು ಹೋಗ್ತಾ ಸೊ ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬರಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೇ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಲದು, ಸಿನಿಮಾ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಲ್ವಿನ್ ಸರ್ಗೆ, ಪ್ರೊಡ್ಯೂಸರ್ ಕೃಷ್ಣ ಅವ್ರಿಗೆ ನಮ್ಮ ನಮಸ್ಕಾರ ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ನಮ್ಮ ಸೀನಿಯರ್ ಮಾಸ್ಟರ್ ಮಾಡಿದ್ದಾರೆ. ಆ 2 ಸೀಕ್ವೆನ್ಸ್ ಕೂಡ ಭಾರ್ಗವ್ಗೆ ನಾನೇ ಪ್ರಾಕ್ಟೀಸ್ ಕೊಟ್ಟಿದ್ದು. ಆಲ್ವಿನ್ ಸರೇ ಹೇಳ್ಬಿಟ್ಟು ಒಂದು ತಿಂಗಳು ತಗೊಂಡ್ರು. ಪ್ರಾಕ್ಟೀಸ್ ಟೈಮಲ್ಲಿ ಅವರು ಸಖತ್ತಾಗಿ ಮಾಡಿಬಿಟ್ರು, ಆವಾಗಲೇ ಮಾಡಿಬಿಟ್ರು. ಹಾಗಾಗಿ ಥ್ಯಾಂಕ್ ಯು ಭಾರ್ಗವ್ ಸರ್. ಇವಾಗ ನಿಮ್ಮ ಮುಖಾಂತರ ನಮ್ಮದು ತೆರೆ ಮೇಲೆ ಬರೋಕ್ಕೆ ರೆಡಿ ಇರ್ತಾ ಇದೆ.
ಕಾರಣಕ್ಕೂ ನಾವು ರೆಡಿ ಇದ್ದೀವಿ ಥ್ಯಾಂಕ್ಸ್ ಥ್ಯಾಂಕ್ ಯು ವೇಲು ಸರ್.